ಎಲ್ಲರಿಗೂ ಶರಣಾರ್ಥಿ. ನಾನು ಅರ್ಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ನಾಷ್ಟ ಮಾಡೋಕ್ಕಿಂತ ಮುಂಚೆ ಚಮಚೆ ಶೋ ಮಾಡಿದೆ. ಚಿಲ್ಡ್ರನ್ಸ್ ಡೇ ಐತಿ, ಹೋಗುದ್ ಬಿಟ್ಟು ಮನ್ಯಾಗ ಕಲರ್ ಡ್ರೆಸ್ ಹೊಂದ್ಕುಂತಾನ. ಇದೊಂದು ವಿಚಿತ್ರ ಪ್ರಾಣಿ ಅನ್ಕೊಂಡ್ ಸುಮ್ಬಿಟ್ಟೆ. ಲೋಟದಾಗ ಕುಡಿಯೋಕ್ಕಿಂತ ಹಿಂಗ ಪ್ಲೇಟ್ನಾಗ ಕುಡಿಯಕ ಭಾಳ ಟೇಸ್ಟಿ ಇರ್ತೈತಲ್ಲ ಚಾ. ಇವ್ನ ನೋಡಿದ್ರೆ ನಿಮ್ಗೆ ಯಾರ ತರ ಅನಿಸ್ತಾನ ಅಂತ ಹೇಳ್ರಿ. ನಂಗಂತೂ ಅಮೃತ ದಾರಿ ಒಳಗ ಆಕಾಶ ಅದಾನಲ್ಲ, ಅವ ಸಣ್ಣ ಹುಡುಗ, ಅವನ ಗತೆ ಅನಸ್ತಾನ. ಕಾಲೇಜಿಗೆ ಮೊದಲೇ ಲೇಟ್ ಆಗಿತ್ತು ಅಂತ ಹೊಂಟೇನಿ. ಅಷ್ಟೊತ್ತಿಗೆ ನಮ್ಮ ಗೋಮಾತೆ ಬಂದು ಮಮ್ಮು ಅಂತಂದ್ಲು. ಅದಕ್ಕೆ ಮಮ್ಮಿ ಕಡೆ ಒಂದು ರೊಟ್ಟಿ ಬೆಲ್ಲ ಇಸ್ಕೊಂಡೆ, ಅದ್ರ ಬೆಲ್ಲ ಬೀಳಿಸ್ಬಿಡ್ತು. ನಾ ಕಾಲೇಜಿಗೆ ಹೊಂಟೆ ಎಲ್ಲ ಅಂತ ಸೆಂಡ್ ಆಫ್ ಕೊಡಾಕ್ ಬಂದ ನೋಡ್ರಿ. ತರ ಮಕ್ಕಳು ದೇವ್ರ ಸಮಾನ ಅಂತ, ಆದ್ರೆ ಕೆಲವೊಂದಿಷ್ಟು ಮಕ್ಕಳು ದೆವ್ವ ತರಾನು ಇರ್ತಾರೆ. ಆಮೇಲೆ ನನ್ ಕಣ್ಣಿಗೆ ಬಿತ್ತು ಉಸ್ಕಿನ ಗಾಡಿ. ನೆನ್ಪೈತನ ಎಲ್ಲಾರಿಗೂ ಸಣ್ಣರಿದ್ದಾಗ ಉಸುಕ್ನ್ಯಾಗ ಆಟ ಆಡಿ ತಲ್ಯಾಗ ತುಂಬ್ಕೊಂಡು ಹೋಗಿದ್ರಿ, ಲತ್ತಿ ಗುಣಿಲೆ ಅವನ್ ಕಡೆ ಹೊಡ್ಸ್ಕೊಂಡಿದ್ದು. ನಂಗೂ ಅದ ನೆನ್ಪಾಗ ತಲೆ ಮುಟ್ಕೊಳತೇನಿ. ಕಾಲೇಜ್ ಮುಗಿಸಿ ಬರ್ಬೇಕನ್ನೋಷ್ಟೊತ್ತಿಗೆ ಲ್ಯಾಬ್ ಐತಂತ ಒಂದು ಆಟೋ ಬಾಂಬ್ ಹಾಕ್ಬಿಟ್ರು. ಅದಕ್ಕೆ ಊಟ ಮಾಡಕ್ ಹೋಗ್ಬೇಕಲ್ಲ, ನಾನು ಡಬ್ಬಿ ತೊಗೊಂಡ್ ಹೋಗಿದ್ದಿಲ್ಲ. ಅದಕ್ಕೆ ಹೋಟೆಲಿಗೆ ಒಬ್ಬಕ್ಕೆ ಹೊಂಟೇನಿ. ನನ್ ಕಡೆ ರೊಕ್ಕ ಐತಿ, ತಿನ್ನು ಮನ್ಸ್ ಐತಿ, ಬಟ್ ಆರ್ಡರ್ ಮಾಡಕ್ ಹಾಕೊಡಕ್ಕೇನಿ. ನಂತರ ನೀವು ಯಾರಾದ್ರೂ ಇದ್ರೆ ಅಮ್ಮ ಅಂತ ಕಮೆಂಟ್ ಹಾಕ್ರಿ. ಹಿಂಗ ಆಕೇತಂತ ಬೇರೆಯವ್ರು ನಮ್ ಜೊತೆ ಬರ್ಲಿ ಅಂತ ಎಕ್ಸ್ಪೆಕ್ಟು ಮಾಡಕ್ಕಾಗಲ್ಲ. ನನ್ಗಂತೂ ಒಬ್ಬಕ್ಕೆ ತಿನ್ನಾಕ, ಒಬ್ಬಕ್ಕೆ ಇರಾಕ ಇಷ್ಟ. ಎಷ್ಟ್ ನೆಮ್ಮದಿ ಇರತ್ ಗೊತ್ತಾ ಅದ್ರಲ್ಲಿ. ಆಮೇಲೆ ಮಸ್ತ್ ಒಂದ್ ಎಳ್ನೀರ್ ಕುಡ್ದೆ, ಗಂಜಿ ನೀರು ಎರಡು ಬಾಳ್ ಸ್ವೀಟ್ ಇತ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆನೆ ಆಗೋಗಿತ್ತು. ಸೂರ್ಯನವ್ರ ಮನೆಗೆ ಹೋಗ್ತಿದ್ದ, ನಾನು ನಮ್ಮ ಮನೆಗೆ ಬರತ್ತಿದ್ದೆ. ಒಂದ್ ಒಳ್ಳೆ ಸನ್ಸೆಟ್ ನೋಡ್ದೆ. ಪಾಂಡಿಚೇರಿಯಿಂದ ಒಂದು ಆರ್ಡರ್ ಬಂದಿತ್ತು, ಅದಕ್ಕೆ ಅವ್ರಿಗೆ ವಿಭೂತಿ ಪಾರ್ಸೆಲ್ ಕಳ್ಸಾತಿದ್ದೆ. ನೀವು ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ವಿಭೂತಿ ಸುಂದರಿ ಅಂತ ಒಂದು ಪೇಜ್ ಐತಿ, ಇಲ್ಲ ಈ ವಿಡಿಯೋ ಕೆಳಗಾದ್ರೂ ವಿಭೂತಿ ಬೇಕು ಅಂತ ಕಮೆಂಟ್ ಹಾಕ್ರಿ. ನಾನು ಔಟ್ ಆಫ್ ಸ್ಟೇಟ್ ಅವ್ರಿಗಷ್ಟೇ ಕೊಡಬೇಕು, ವಿದಿನ್ ಕರ್ನಾಟಕ ಸೇಲ್ ಮಾಡಬಾರ್ದು ಅನ್ಕೊಂಡಿನಿ. ಬೇಸರದ ಸಂಗತಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಹೇಳ್ರಿ, ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಂತೆ. ಜಸ್ಟ್ ಅನ್ಕೊಳತೀನಿ, ಇನ್ನೂ ಮಾಡಿಲ್ಲ, ನೋಡೋಣ ಅಂತ ಏನೇನಾಗತ್ತೆ ಅಂತ. ಸೊ ಅಷ್ಟೇ ವಿಷಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ದಿ ರಾಕೆಟ್.